ಅಣ್ಣ ಬಸವಣ್ಣನವರು ಒಂದು ಮಾತು ಹೇಳ್ತಾರೆ, ಛಲಬೇಕು ಶರಣಂಗೆ ಪರಸತಿಯನೊಲ್ಲನೆಂಬ, ಛಲಬೇಕು ಶರಣಂಗೆ ಪರಧನವನೊಲ್ಲನೆಂಬ. ಯಾರಿಗಪ್ಪ ಛಲ? ಈಗ ಎಲ್ಲ ಛಲ ಬಿಟ್ಬಿಟ್ಟು ಅವ್ರು ಎಲ್ಗ ಪರಸತಿನೇ ಬೇಕಾಗಿ ಕೂತದ. ಈಗ ಪರಸತಿ ಅಲ್ಲ, ಸ್ವಂತ ಸ್ವಾದ್ರ ಮಾವನ ಹೆಂಡತಿಯೇ ಬೇಕಾಗಿತ್ತು. ಅವನು ಯಾರಿಗೋ ಅವನ ಮನಕಾಯನಾಗ ಕುಣಿಗಲ್ಲಲ್ಲಿ ಸೋದ್ರ ಮಾವನ ಹೆಂಡತಿ ಸೋದರತ್ತೆ ತಾಯಿ ಸಮಾನ ಅಂತ, ಅವಳ ಜೊತೆ ಅಕ್ರಮ ಸಂಬಂಧ. ಒಂದು ಹೇಳಿ ಹೇಳಿ ಸಹಿಸ್ಲಿಕ್ಕಾಗದೆ ಸ್ವಂತ ತಾಯಿಯ ತಮ್ಮ ತನ್ನಿಬ್ಬರು ಮುದ್ದಾದ ಮಕ್ಕಳು ಉಸಿರುಗಡಿಸ್ಕೊಂಡು ತಾನು ಆತ್ಮಹತ್ಯೆ ಮಾಡ್ಕೊಂಡು. ನೋಡಿ, ಊಟ ಮಾಡಬೇಕಾದ್ರೆ ಯಾವ ಹೋಟ್ಲು ಒಳ್ಳೇದು ಅಂತ ಹುಡುಕ್ತಾರೆ ಅರ್ಧ ಗಂಟೆ ಎಲ್ಲ. ಇದು ತಿಂದ್ರೆ ನನಗಾಗಲ್ಲ ಅಂತಾರೆ. ಇಂಥದ್ದೇ ಸ್ಕೂಟ್ರ್ ಬೇಕಂತ ಕಾದು ಆಯ್ಕೆ ಮಾಡ್ಕೊಂತಾರೆ. ಅದೇನು ಕಾಮವಾಂಚೆ, ಕರೆದ ತಕ್ಷಣವೇ ಹೊಂಟೋಗ್ಬೇಕು ಅನ್ಸುತ್ತಾ? ಮನಸ್ಸು ಅನ್ನೋದಿಲ್ವ, ಜ್ಞಾನ ಅನ್ನೋದಿಲ್ಲ ಅಂದ್ರೆ. ಛಲಬೇಕು ಶರಣಂಗೆ ಪರಸತಿಯನೊಲ್ಲೆನೆಂಬ. ಅಕ್ರಮ ಸಂಬಂಧಗಳು, ಅನೈತಿಕತೆ, ಈ ವ್ಯಭಿಚಾರ, ಇದು ಯಾಕೋ ತುಂಬ ಅತಿ ಆಗ್ತಾ ಇದೆ. ಸಂಬಂಧಗಳ ಮೌಲ್ಯಲ್ಲಿ ಉಳಿತಪ್ಪೋ, ಎಲ್ಲಿ ಉಳಿತಿಲ್ಲಿ ಆಲೋಚಿಸ್ಬೇಕಲ್ಲ ಅಂದ್ರೆ ನಾವೆಲ್ಲ. ದೊಡ್ಡಮ್ಮ ಅಂದ್ರೇನು, ಚಿಕ್ಕಮ್ಮ ಅಂದ್ರೇನು, ಸೋದರದತ್ತೆ ಅಂದ್ರೇನು, ಸೋದರ ಮಾವ ಅಂದ್ರೇನು. ನನ್ನ ಅಕ್ಕನ ಮಗ, ನನ್ನ ತಂಗಿ ಮಗ ಅಂತ ಎಷ್ಟು ಪ್ರೀತಿಯನ್ನು ಸಾಕಿದ್ದ ಪಾಪ. ಅಂಥವನು ಮೋಸ ಮಾಡ್ಲಿಕ್ಕೆ ಮನ್ಸು ಹೆಂಗೆ ಬತ್ರಿ? ರಸ್ತೆಯಲ್ಲಿ ಹೋಗುವಾಗ ಮಗು ಕೈ ಹಿಡ್ಕೊಂಡು ಹೋಗ್ತಾ ಇದ್ದೋ, ಅಲ್ಲೊಂದು ಚಾಕ್ಲೇಟ್ ಬಿದ್ದಿತ್ತು. ಆ ಮಗು ಎತ್ಕೊಂಡು ತಿನ್ನೋಕೆ ಹೋದ್ರೆ ಏನಂತೀವಿ ನಾವು? ಬಿಸಾಕು. ಅದು ಯಾವ ಚಾಕ್ಲೇಟು ಯಾರಿಗೂ ಗೊತ್ತು? ಚಾಕ್ಲೇಟ್ ಒಳಗೇನು ವಿಷ ಹಾಕಿರ್ಬೋದು. ಇಷ್ಟೆಲ್ಲ ಯೋಚನೆ ಮಾಡು ನಾವು. ಯಾರೋ ಬೆಣ್ಣು ಕರೆದ್ಲಂತೆ, ಇವನು ಹೊರಟುಬಿಟ್ನಂತೆ, ಯಾರೋ ಒಬ್ಬ ಕರೆದ್ನಂತೆ, ಈ ತಾಯಿ ಹೊರಟುಬಿಟ್ಲಂತೆ. ಇಷ್ಟು ಸಣ್ಣತನ ಕೇಳಿದ್ಬಿಟ್ವ. ತಿನ್ನೋ ಆಹಾರದ ಬಗ್ಗೆ ಅಷ್ಟು ಯೋಚನೆ ಅದೇ ಅಲ್ವಾ? ಅದಕ್ಕೆ ಯಾವತ್ತು ಅಣ್ಣ ಬಸವಣ್ಣವ್ರ ಮಾತು, ಛಲಬೇಕು ಶರಣಂಗೆ ಪರಸತಿಯನೊಲ್ಲನೆಂಬ, ಛಲಬೇಕು ಶರಣಂಗೆ ಪರಧನವನೊಲ್ಲನೆಂಬ. ಛಲವಿಲ್ಲದ ಬದುಕು ಯಾಕ್ರಿ ಜೀವನದಲ್ಲಿ? ಛಲದಿಂದಿರೋಣ, ಜೀವನ ಚೆನ್ನಾಗಿರಲಿ. ನಮ್ಮ ಜೀವನ ನಾವು ಅನುಭವಿಸೋದ್ರಿ, ನಾವು ಆಚರಿಸೋದು, ಜೀವನ ಆಚರಿಸೋದು ಎಷ್ಟು ಚಂದದ ಜೀವನ. ದುರ್ಲಭ ಮಾನವ ಜನ್ಮ, ನಾವು ಕಮ್ಮಿ ಅಲ್ಲ. ಪಶು ಪಕ್ಷಿ ಪ್ರಾಣಿಗಳು ವಾವೆ ವರ್ಷ ಇಲ್ಲದೆ ಬದುಕ್ತಾವವು, ನಮಗದ ಇಲ್ಲ. ನಾವು ಹಿಂಗೆ ಬದುಕಬೇಕು, ಶಿಸ್ತಾಗಿ ಬದುಕಬೇಕು, ನಾವು ಚೆನ್ನಾಗಿರ್ಬೇಕು. ನಾವು ಎಲ್ಲವೂ ಇದೆ ನಮಗೆ. ಚಂದದ ಮನೆ ಕಾದಿದೆ, ಚಂದದ ಮಡದಿ ಇದ್ದಾಳೆ, ಚಂದದ ಮಕ್ಕಳಿದ್ದಾರೆ, ಚಂದದ ಜೀವನ ಇದೆ, ಚಂದದ ಸಮಾಜ ಇದೆ. ಇದು ಬಿಟ್ಟು ಅಡ್ಡದಾರಿ ಇಡೋದು, ಅನಾಹುತ ಕಾರಣೀಕರ್ತರಾಗಿ, ಅನರ್ಥ ಕಾರಣೀಕರ್ತರಾಗಿ, ಈ ಸಮಾಜ ಕಂಟಕರಾಗಿ ಬಾಳೋ ಬದುಕು ಯಾತಕ್ಕೆ ಬೇಕು? ಯಾರನ್ನ ವಂಚಿ ತಾನು